ಸೊ ಮಿಡಲ್ ಈಸ್ಟಲ್ಲಿರೋರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಗುಡ್ ನ್ಯೂಸ್ ಅನ್ನೋದಕ್ಕಿಂತ ಇದು ಇವರೇನೆ ರಿಕ್ವೆಸ್ಟ್ ಮಾಡಿ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಮಾತಾಡಿ ದುಬೈಗೆ ಹೋಗಿದ್ರೆ ನಿಮಗೆ ಗೊತ್ತಿರುತ್ತೆ, ಮಾಲ್ ಆಫ್ ದಿ ಎಮಿರೇಟ್ಸ್. ಸೊ ಇವ್ರ ಹತ್ರ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಟಾಕ್ಸಿಕ್ ಟೀಮ್ ಅವ್ರ ಹತ್ರ ಡಿಸ್ಕಸ್ ಮಾಡಿ ಅದಾದಮೇಲೆ ಅಲ್ಲೂ ಕೂಡ ಶೋಸ್ ಇದೆ. ಅಂದರೆ ಸ್ಕ್ರೀನ್ಸ್ ಆ್ಯಡ್ ಆಗ್ತಾನೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ದುಬೈಲಿ ರಿಲೀಸ್ ಆಗೋದು ಕಾಮನ್ ಆಗಿರುವಂಥದ್ದು, ಹಾಗೇ ಆಗುತ್ತೆ, ಯಾಕೆಂದರೆ ಅಲ್ಲಿ ಇಂಡಿಯನ್ಸೇ ಜಾಸ್ತಿ ಆಗಿರುವಂಥದ್ದು. ಸೊ ಸೌದಿ ಅರೇಬಿಯಾ ಸಿಚುವೇಶನ್ ಹಾಗೇ, ಆದರೆ ಅಲ್ಲಿ ಹಾಕೋವಂಥ ಯಾವುದೋ ಪ್ಲ್ಯಾನ್ ಇರಲಿಲ್ಲ. ಈಗ ಸೌದಿ ಅರೇಬಿಯಾದಲ್ಲಿ, ಒಮಾನಲ್ಲಿ ಈ ಒಂದು ಸಿನಿಮಾಸ್ ರಿಲೀಸ್ ಆಗ್ತಿದೆ. ಎಷ್ಟು ಜನ ನನ್ನ ವೀಡಿಯೋಸ್ ಕೆಲವರು ಮಿಡಲ್ ಈಸ್ಟಲ್ಲೂ ಕೂಡ ನೋಡ್ತಾ ಇದ್ದಾರೆ ನನಗೆ ಗೊತ್ತು. ಸೊ ಎಷ್ಟು ಜನ ನೋಡ್ತಿದ್ದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಇವೆಂಟಲ್ಲಿ ಅವರು ಹಾಕಿದ್ದೊಂದು ವಾಚ್ ಇದೆ, ಅದು ನನಗೆ ಕಾಸ್ಟ್ ಎಷ್ಟು ಅಂತ ಜಸ್ಟ್ ಹೀಗೆ ನೋಡಿದೆ, ಆಯಿತಾ. ಇಲ್ಲಿ ಬಂದಿದೆ ನೋಡಿ, ಪಾಟೆಕ್ ಫಿಲಿಪೇದು ಹೇಳ್ತಿರೋವಂಥದ್ದು 42 ಲ್ಯಾಕಿಂದ 45 ಲ್ಯಾಕ್ವರೆಗೂ ಆಗುತ್ತೆ. ಸೊ ಚೆನ್ನೈ ಇವೆಂಟಲ್ಲಿ ಗೀತ್ ಮೋಹನ್ ದಾಸ್ ಅವರು ಹೇಳ್ತಾರೆ, ಯು ಅಕ್ಸೆಪ್ಟೆಡ್ ದಿಸ್ ಫಿಲ್ಮ್ ಓನ್ಲಿ ಬಿಕಾಸ್ ಯು ಬಿಲೀವ್ಡ್ ಇನ್ ಯಶ್. ಆದರೆ ಈಗ ನೀವು ನನ್ನನ್ನು ಕೂಡ ಬಿಲೀವ್ ಮಾಡ್ತಾ ಇದ್ದೀರಾ ಅಂತ. ಹೌದು, ಗೀತು ಮೋಹನ್ ದಾಸ್ ಅವ್ರನ್ನ ಬಿಲೀವ್ ಮಾಡ್ತಿದ್ದಾರೆ KVN ಅವರು, ಅದಕ್ಕೋಸ್ಕರನೇ ಈ ರೇಂಜಿಗೆ ಪ್ರಮೋಷನ್ನು. ಯಾವ ರೀತಿ ಸ್ಪೈಡರ್ ಮ್ಯಾನ್ ದ ಬ್ರ್ಯಾಂಡ್ ನ್ಯೂ ಡೇ ಅವರಿಗೆ ಗೊತ್ತು ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಅಂತ, ಅದೇ ರೀತಿ ಸ್ಟ್ರಾಟಜಿನ ಟಾಕ್ಸಿಕ್ ಟೀಮ್ ಕೂಡ ಓಡಿಸ್ತಾ ಇದೆ. ನಾನು ರಾಮಾಯಣದ ಬಗ್ಗೆ ಮಾತಾಡಲ್ಲ, ಅದನ್ನು ಸೋನಿ ಪಿಕ್ಚರ್ಸ್ ಅವ್ರು ನೋಡ್ಕೊತಾರೆ. ಆದರೆ KVN ಅವರು ಏನು ಮಾಡಬೇಕಾಗಿರೋಂಥ ಕೆಲಸ ಏನು ಮಾಡ್ತಿದ್ದಾರೆ, ಪ್ರತಿಯೊಂದು ಮುಂಬೈ ಎಕ್ಸ್ಪ್ರೆಸ್ ವೇಯಲ್ಲಿ ಬರ್ತಿರೋ ಜಾಗದಲ್ಲಿ ಎಲ್ಲ ಕಡೆಯೂ, ಆಮೇಲೆ ಚೆನ್ನೈಯಲ್ಲಿ ಟ್ರೈನಲ್ಲಿ ಕೂಡ, ಮೆಟ್ರೋ ಟ್ರೈನ್ಸಲ್ಲಿ, ಬೆಂಗಳೂರಲ್ಲಿ ಮೆಟ್ರೋ ಟ್ರೈನ್ಸಲ್ಲಿ ಎಲ್ಲ ಕಡೆ ಈ ಪ್ರಮೋಷನ್ ಏನಕ್ಕೆ ನಡೆಸ್ತಿದ್ದಾರೆ ಅಂದರೆ ಅವರಿಗೆ ಗೊತ್ತಾಗಿದೆ ಹೇಗೆ ಆಡಿಯನ್ಸ್ನ ಎಳಿಬೇಕು ಅಂತ. ಆ್ಯಂಡ್ ಯಾರೆಲ್ಲ ನೀವು ಫಸ್ಟ್ ಶೋ ನೋಡೋದಕ್ಕೆ ಬುಕ್ ಮಾಡಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದರೆ ನನ್ನ ವೀಡಿಯೋ ಏನಿದೆಯಲ್ಲ ನಿಮಗೆ ಶಾರ್ಟಾಗಿ ಬರ್ತಾನೆ ಇರುತ್ತೆ. ನಾನು ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ, ನಾನು ಹೋದ್ಮೇಲೆ ಹೇಗಿತ್ತು ನಿಮಗೆ ರಿವ್ಯೂ ಅವಾಗ ಆಗ್ತಾ ಇರ್ತೀನಿ. ಸೊ ರೆಡಿ ಇರಿ. ಸೊ ಯಾರೆಲ್ಲ ಫಸ್ಟ್ ಶೋ ಬುಕ್ ಮಾಡ್ಕೊಂಡಿದ್ದೀರಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಯಾಕೆಂದರೆ ಫಸ್ಟ್ ನೋಟಿಫಿಕೇಷನು ನಿಮಗೆ ಬರಬೇಕು. ಯಾಕೆಂದರೆ ನಾನಂತೂ ವೀಡಿಯೋನ ಹಾಕ್ತಾನೆ ಇರ್ತೀನಿ. ನನ್ನ ಫಸ್ಟ್ ರಿವ್ಯೂ ಅಥವಾ ನನ್ನ ಹಾಫ್ ವೇ, ಮಿಡಲ್ ವೇಯಲ್ಲಿ ಸಿನಿಮಾದ ಬಗ್ಗೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇರುತ್ತೆ ನಿಮಗೆ ಗೊತ್ತು. ಈ ಒಂದು ಸಿನಿಮಾ ಟ್ರೈಲರ್ ನೋಡ್ದಂಗೆಲ್ಲ ಸಿನಿಮಾದಲ್ಲಿ ತುಂಬ ವಿಷಯಗಳನ್ನ ಹೈಡ್ ಮಾಡಿದ್ದಾರೆ. KVN ಅವರು ಈ ಸತಿ ತುಂಬ ಯೋಚನೆ ಮಾಡಿದ್ದಾರೆ. ಯಾಕೆಂದರೆ ಅವರು ಸಿನಿಮಾ KVN ಅಂಡರಲ್ಲಿ ಬಂದಿರುವಂಥ ಒಂದು ಸಿನಿಮಾ ಲೀಕ್ ಆಯಿತು, ಜನನಾಯಕ. ಸೊ ಅದು ಎಷ್ಟು ಕಷ್ಟಪಟ್ಟಿದ್ದಾರೆ, ಆ ಸಿನಿಮಾ ಹೋಯಿತು ಅಂತಲೇ ಅಂದ್ಕೊಂಡಿದ್ದಾರೆ ಅಂತ ಯಶ್ ಅವರು ಹೇಳಿದ್ದು. ಆದರೆ ಜನ ಅದನ್ನು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸಲ್ಲೇ ತೊಗೊಬರ್ಬೇಕು ಅಂತ ಹೇಳ್ಬಿಟ್ಟು ಜನ ಅದನ್ನು ಎತ್ತಿಡಿದಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯೇ KGF 2 ಕೂಡ ಹಾಗೇ ಆಗಿರುವಂಥದ್ದು. ಸೊ ಇಲ್ಲಿ ನಮಗೆ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ, ತುಂಬ ವಿಷಯನ ಟ್ರೈಲರಲ್ಲಿ ಹೈಡ್ ಮಾಡಿದ್ದಾರೆ. ಸೇಮ್ ಲೈಕ್ ಸೋನಿ ಪಿಕ್ಚರ್ಸ್ ಹೇಗೆ ದ ಬ್ರ್ಯಾಂಡ್ ನ್ಯೂ ಡೇನ ಹೈಡ್ ಮಾಡಿದ್ರಲ್ಲ, ಅದೇ ರೀತಿ ಇಲ್ಲಿ ಈ ಒಂದು ಸಿನಿಮಾದಲ್ಲಿ ಹೈಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಟ್ರೈಲರ್ ಟೀಸರ್ ಅಂತ ಆಚೆ ಆಗ್ತಾ ಇದ್ದಾರೆ, ಆದರೆ ಆ್ಯಕ್ಚುಯಲ್ ಸ್ಟೋರಿನ ಮುಟ್ಟಕ್ಕೆ ಹೋಗ್ತಾ ಇಲ್ಲ. ಅದೇ ಇಲ್ಲಿ ಹಿಡನ್ ಡೀಟೇಲ್ ಆಗಿ ಕಾಣಿಸ್ಕೊಂಡಿರುವಂಥದ್ದು. ನಾನಂತೂ ವೆಯ್ಟ್ ಮಾಡ್ತಿದ್ದೀನಿ ಗುರು, ನಿಮಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತೇವೆ. ಇಷ್ಟು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.